ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಅಂದರೆ 6/6/2026 ಶನಿವಾರ ದಿವಸ ನಿನ್ನೆ ಸಂಜೆ ಸುರಿದಂಥ ಭಾರೀ ಮಳೆಗೆ ಇವತ್ತು ರಾಣೆಬೆನ್ನೂರು ತಾಲೂಕಿನ ಹರಿಹರ ಸಮ್ಮಸ್ಸಿಗೆ ರಾಜ್ಯ ಹೆದ್ದಾರಿದು ಅಲಿಗೇರಿ ಇಟಗಿ ರಸ್ತೆ. ಈ ರಸ್ತೆಯ ಒಂದು ದೊಡ್ಡ ಪ್ರಮಾಣದ ಈ ಒಂದು ಬ್ರಿಡ್ಜ್ ಕೊರೆದು ದೊಡ್ಡ ಅನಾಹುತ ಆಗ್ತಕ್ಕಂಥ ಒಂದು ಮಳೆ ಬಂದಿದೆ. ಇವತ್ತು ಇದಕ್ಕೆ ಸುಂಕಾಪುರದ ಹಳ್ಳದ ನೀರು ಬರ್ತೈತೆ ಅಂತಾರೆ. ದೊಡ್ಡ ಪ್ರಮಾಣದ ನೀರು ಮೇಗಡೆಯಿಂದ ಬರ್ತೈತಿ. ಸುಮಾರು ದೊಡ್ಡ ಪ್ರಮಾಣದ ನೀರು ಬರೋದ್ರಿಂದ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿರೋದ್ರಿಂದ ಏನು ಮಲ್ಲಿಕಾರ್ಜುನ ಹಾವೇರಿ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರ ಈ ರಸ್ತೆಯ ಕಾಮಗಾರಿಯನ್ನು ತೆಗೆದುಕೊಂಡು ಕಳೆದ 3 ವರ್ಷಗಳಿಂದ ಜನರ ಜೀವನದೊಂದಿಗೆ ಚೆಲ್ಲಾಟಾಡ್ಯಾನ. ಅವನು ಮಾಡಿರ್ತಕ್ಕಂಥ ಕಳಪೆ ಕಾಮಗಾರಿ ನಿಜವಾಗ್ಲೂ ಆ ಕಳಪೆ ಕಾಮಗಾರಿಗೆ ಕನ್ನಡಿ ಹಿಡಿದಂತಿದೆ. ಇವತ್ತು PWD ಇಲಾಖೆ ಈಗೇನು 1995ರಲ್ಲಿ ಈ ಒಂದು ಬ್ರಿಡ್ಜ್ ಇಲ್ಲಿ ಸಣ್ಣ ಪೂಲತ್ತು 1995 ಇಸ್ವಿಯಲ್ಲಿ ರಾಣೆಬೆನ್ನೂರನ್ನ ಮೇರ್ವಾಡೆ ಅಂತಕ್ಕಂಥ ಒಂದು ದೊಡ್ಡ ಕುಟುಂಬ, ಶ್ರೀಮಂತ ಕುಟುಂಬಕ್ಕೆ ಮದುವೆಗೆ ಬಂದಂಥ ಒಂದು ಖಾಸಗಿ ಬಸ್ಸು ಇದೇ ಸಂದರ್ಭದಲ್ಲಿ ಇಂಥ ಮಳೆಗಾಲದಲ್ಲೇ ಮುಳುಗಿ 50 ಜನರಿದ್ದ ಬಸ್ಸಿನಲ್ಲಿ 15 ಜನ ಮಾತ್ರ ಬದುಕುಳಿದು 35 ಜನ ಜಲಸಮಾಧಿ ಆಗಿದ್ದಂಥ ಒಂದು ಕೈ ಘಟನೆ ಇದೇ ಜಾಗದಲ್ಲಿ ನಡೆದಿತ್ತು 1995ರಲ್ಲಿ. ಇವತ್ತು ಅದನ್ನೇ ನೆನಪಿಸ್ತಕ್ಕಂಥ ಒಂದು ಘಟನೆ ನಿನ್ನೆ ನಡೆದಿದೆ. ಏನಾದರೂ ಅನಾಹುತ ಆಗಿದ್ರೆ ದೊಡ್ಡ ಪ್ರಮಾಣದ ಅನಾಹುತ ಆಕತ್ತು. ಅಲಿಗೇರಿ ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆಯವರ PSI ರವರ ಒಂದು ಸಮಯ ಪ್ರಜ್ಞೆಯಿಂದ ಡ್ರಿಲ್ ನಿಲ್ಲಿಸಿ ಮಧ್ಯರಾತ್ರಿ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಯಾರ. ರೋಡ್ ಚೆನ್ನಾಗೈತೆ ಅಂದ್ರೆ ಸ್ಪೀಡ್ ಯಾರಾದರೂ ಲಾರಿಯರು, ಕಾರ್ನರು, ಬಸ್ನರು ಬಂದಿದ್ರೆ ಇಲ್ಲಿ ದೊಡ್ಡ ಅನಾಹುತ ಸಂಭವಿಸ್ತಿತ್ತು. ಯಾಕಂದ್ರೆ ಅಂತ ಪೂರ್ತಿ ಬಿದ್ದತಿ. ಅದಕ್ಕೆ PWD ಇಲಾಖೆಯವರು ನಿನ್ನೆ ಶನಿವಾರ ಇವತ್ತು ಭಾನುವಾರ ಮಕ್ಕಂಡ್ರ. ಈ ರೋಡ್ ಮಾಡಿರೋಂಥ ಮಲ್ಲಿಕಾರ್ಜುನ ಹಾವೇರಿ ಅವನು ಬೀಳ್ ತಗೊಂಡು ಮನೆ ಮಕ್ಕಂದ. ಅದಕ್ಕೆ ದಯವಿಟ್ಟು ಆದಷ್ಟು ಬೇಗನೆ ಪ್ರಮುಖ ಹೆದ್ದಾರಿದು ಹರಿಹರ ಸಮ್ಮಸ್ಸಿಗೆ ರಾಜ್ಯ ಹೆದ್ದಾರಿ, ಪ್ರಮುಖವಾದಂಥ ಹೆದ್ದಾರಿ. ಇವತ್ತು ಈ ಹೆದ್ದಾರಿಯಲ್ಲಿ ಶಿವಮೊಗ್ಗ, ದಾವಣಗೆರೆ ಮತ್ತು ಶಿಕಾರಿಪುರ ಈ ಕಡೆ ಭಾಗಗಳಲ್ಲಿ ಓಡಾಡ್ತಕ್ಕಂಥ ನೂರಾರು ವಾಹನಗಳು ಅದಾವು, ದಿನನಿತ್ಯ ಓಡಾಡ್ತಾವೆ. ದಯವಿಟ್ಟು ಆದಷ್ಟು ಬೇಗನೆ ಲೋಕೋಪಯೋಗಿ ಇಲಾಖೆಯವರು ಇದರ ಬಗ್ಗೆ ತುರ್ತು ಕ್ರಮ ಜರುಗಿಸಬೇಕು ಅಂತಂದೇಳಿ ವಿನಂತಿ ಮಾಡ್ತಾರೆ. ಈ ಅರ್ಧ ಸೇತುವೆ ಕುಸಿದಿರೋದ್ರಿಂದ ಬಿದ್ದಿರೋದ್ರಿಂದ ಈ ಒಂದು ಸೈಡ್ ವಾಹನಗಳು ಓಡಾಡ್ತವೆ. ಈ ಒಂದು ಮಧ್ಯ ಕೂಡ ಇದು ಕುಸಿಯುವ ಹಂತಕ್ಕೆ ಬಂದಿದೆ. ವಾಹನಗಳು ಓಡಾಡೋ ಹೊತ್ತಿನಾಗ ಕುಸಿತು ಅಂದ್ರೆ ನಿಜವಾಗ್ಲೂ ಮತ್ತಷ್ಟು ದೊಡ್ಡ ಅನಾಹುತ. ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ಆದಷ್ಟು ಬೇಗನೆ ಧಾವಿಸಿ ಇದರ ಬಗ್ಗೆ ತುರ್ತು ಕ್ರಮ ಜರುಗಿಸಬೇಕು. ಇಲ್ಲ ಪೂರ್ತಿ ಬಂದೋಬಸ್ತ್ ತಗೊಂಮಟ್ಟನ ಈ ರೋಡರ ಬಂದ್ ಮಾಡಬೇಕು. ಯಾಕಂದ್ರೆ ಅನಾಹುತ ಆಗಬಾರ್ದು. ಏನಾದರೂ ತೊಂದರೆ ಆದ್ರೆ ಲೋಕೋಪಯೋಗಿ ಇಲಾಖೆ ಮೇಲೆ FIR ಹಾಕ್ಸ್ಬಿಡ್ಬೇಕತ್ತೆ. ಅವರ ಸಮಯ ಪ್ರಜ್ಞೆ, ಅಲಿಗೇರಿ ಪೊಲೀಸ್ ಇಲಾಖೆಯವ್ರ ಸಮಯ ಪ್ರಜ್ಞೆ ಅಂದ್ರೆ ರಾತ್ರಿ ಆಗಂತ ಅನಾಹುತಗಳು ತಪ್ಪೇವು. ದಯವಿಟ್ಟು ಇದು ಸೀರಿಯಸ್ ಆಗಿ ತಗೋಬೇಕು.